ಆಗಸ್ಟ್ 15, 1947 ರಂದು ಭಾರತವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಗಳಿಸಿತು. ಖಾಲಿ ಖಜಾನೆ, ಮುರಿದ ಆರ್ಥಿಕತೆ ಮತ್ತು ಲಕ್ಷಾಂತರ ಭಾರತೀಯರು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿರುವಾಗ ಭಾರತ ಸ್ವಾತಂತ್ರ್ಯದ ಹೊಸ್ತಿಲನ್ನು ದಾಟಿತು. ಒಂದು ಕಾಲದಲ್ಲಿ ಚಿನ್ನದ ಹಕ್ಕಿಯೇ ಎಂದು ಕರೆಯಲ್ಪಡುತ್ತಿದ್ದ ದೇಶವನ್ನು ಬ್ರಿಟಿಷರು ಎಷ್ಟು ಲೂಟಿ ಮಾಡಿದರು ಎಂದರೆ ಅದು ಆರ್ಥಿಕವಾಗಿ ಸಂಪೂರ್ಣವಾಗಿ ಟೊಳ್ಳಾಗಿತ್ತು. ಒಂದು ಕಾಲದಲ್ಲಿ ಜಾಗತಿಕ ಗೆರಪಿಗೆ 24% ಕೊಡುಗೆ ನೀಡಿದ್ದ ಭಾರತವು 1947 ರ ಹೊತ್ತಿಗೆ 4%ಕ್ಕಿಂತ ಕಡಿಮೆಯಾಗಿತ್ತು. ಸರಾಸರಿ ಜೀವಿತಾವಧಿ ಕೇವಲ 32 ವರ್ಷಗಳು ಮತ್ತು ಸಾಕ್ಷರತೆ ಕೇವಲ 12% ಆಗಿತ್ತು. ಅದರ ಮೇಲೆ ವಿಭಜನೆ ಮತ್ತು ಗಲಭೆಗಳ ನೋವು ಮತ್ತೊಂದು ವಿಷಯ. ಆದರೆ 1947 ರಲ್ಲಿ ದಯನೀಯ ಸ್ಥಿತಿಯಲ್ಲಿದ್ದ ಮತ್ತು ತನ್ನ ನಾಗರಿಕರಿಗೆ ಆಹಾರವನ್ನು ನೀಡಲು ಸಹ ಸಾಧ್ಯವಾಗದ ದೇಶವು ಇಂದು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ. ಜಗತ್ತು ಮುಂದಿನ ಉತ್ಪಾದನಾ ಕೇಂದ್ರವಾಗುವುದನ್ನು ನೋಡುತ್ತಿದೆ ಮತ್ತು ಪ್ರಪಂಚದಾದ್ಯಂತದ ದೇಶಗಳು ಆರ್ಥಿಕ ರಂಗದಲ್ಲಿ ಹೆಣಗಾಡುತ್ತಿರುವಾಗ ಭಾರತದ ಆರ್ಥಿಕತೆಯು ವೇಗವಾಗಿ ಚಲಿಸುತ್ತಿದೆ. 1947 ರಲ್ಲಿ ತಲಾ ಆದಾಯವು ವರ್ಷಕ್ಕೆ ಕೇವಲ ₹250 ರಷ್ಟಿತ್ತು. ಆದರೆ ಇಂದು ಅದು ಸುಮಾರು ₹2 ಲಕ್ಷವನ್ನು ತಲುಪಿದೆ. ಈ ಪವಾಡ ಹೇಗೆ ಸಂಭವಿಸಿತು? ಎಲ್ಲರೂ ಇದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಸ್ವಾತಂತ್ರ್ಯದ ಮೊದಲ 3 ದಶಕಗಳು ಭಾರತಕ್ಕೆ ಕಷ್ಟ ಮತ್ತು ಕೊರತೆಯಿಂದ ತುಂಬಿದ್ದವು. ಆಹಾರದಿಂದ ಯಂತ್ರೋಪಕರಣಗಳವರೆಗೆ ಎಲ್ಲದರ ಕೊರತೆ ಇತ್ತು. ಪ್ರಧಾನಿ ಜವಾಹರಲಾಲ್ ನೆಹರು ಅವರ ನೇತೃತ್ವದಲ್ಲಿ ಉಕ್ಕು ಸ್ಥಾವರಗಳು, ಅಣೆಕಟ್ಟುಗಳು ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಪಂಚವಾರ್ಷಿಕ ಯೋಜನೆಗಳ ಮೂಲಕ ಬಂದವು. ಅವರು ವಿಜ್ಞಾನ ಮತ್ತು ಕೈಗಾರಿಕೀಕರಣವನ್ನು ಅಭಿವೃದ್ಧಿಯ ಆಧಾರವನ್ನಾಗಿ ಮಾಡಿದರು. ಆದರೆ ಇದರೊಂದಿಗೆ ಪರವಾನಗಿ ರಾಜ್ ಎಂಬ ವ್ಯವಸ್ಥೆಯು ಬಂದಿತು. ಅದು ಖಾಸಗಿ ಕೈಗಾರಿಕೆಗಳ ಕತ್ತು ಹಿಸುಕಿತು. ಖಾಸಗಿ ಉದ್ಯಮವನ್ನು ಹತ್ತಿಕ್ಕುವ ಅನುಮೋದನೆಗಳು ಮತ್ತು ಪರವಾನಗಿಗಳ ಜಾಲ. ಆ ದಿನಗಳಲ್ಲಿ ಕಾರ್ಖಾನೆ ತೆರೆಯಲು ರಾಜಕಾರಣಿಯ ಶಿಫಾರಸು ಅಗತ್ಯವಾಗಿತ್ತು. ಸ್ಕೂಟರ್ ಖರೀದಿಸಲು 10 ವರ್ಷಗಳು ಮತ್ತು ಮನೆಯಲ್ಲಿ ದೂರವಾಣಿ ಅಳವಡಿಸಲು 7 ವರ್ಷಗಳು ಕಾಯಬೇಕಾಗಿತ್ತು. ವಿದೇಶಿ ವಸ್ತುಗಳು ಸಾಮಾನ್ಯ ಜನರಿಗೆ ಅಸಾಧ್ಯವಾಗಿತ್ತು. 1950 ರಿಂದ 1980 ರವರೆಗೆ ದೇಶದ ಆರ್ಥಿಕತೆಯು ಕೇವಲ 3.5% ಸರಾಸರಿ ದರದಲ್ಲಿ ಬೆಳೆಯಿತು. ಇದನ್ನು ಅರ್ಥಶಾಸ್ತ್ರಜ್ಞರು ಹಿಂದೂ ಬೆಳವಣಿಗೆಯ ದರ ಎಂದು ಕರೆದರು. 1980 ರಲ್ಲಿ ಭಾರತದ ತಲಾ ಆದಾಯವು ಸುಡಾನ್ಗಿಂತ ಕಡಿಮೆಯಿತ್ತು. ಇದರ ಹೊರತಾಗಿಯೂ ಭಾರತ ಬಿಟ್ಟುಕೊಡಲಿಲ್ಲ. ಈ ಅವಧಿಯಲ್ಲಿ ಕೆಲವು ಸಕಾರಾತ್ಮಕ ವಿಷಯಗಳು ಸಹ ಸಂಭವಿಸಿದವು. 1960 ರ ದಶಕದಲ್ಲಿ ಭಾರತವು ಹಸಿವು ಮತ್ತು ಕ್ಷಾಮದ ಭೂತವನ್ನು ನಿರ್ಮೂಲನೆ ಮಾಡಲು ಹಸಿರು ಕ್ರಾಂತಿಯನ್ನು ಕೈಗೊಂಡಿತು. ಆಧುನಿಕ ಬೀಜಗಳು, ರಸಗೊಬ್ಬರಗಳು ಮತ್ತು ಹೊಸ ನೀರಾವರಿ ವಿಧಾನಗಳ ಸಹಾಯದಿಂದ ಭಾರತವು ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿತು. ಕಠಿಣ ಹೋರಾಟಗಳ ನಡುವೆಯೂ ಸರಿಯಾದ ದಿಕ್ಕಿನಲ್ಲಿ ಇಟ್ಟ ಹೆಜ್ಜೆ ದೇಶದ ಭವಿಷ್ಯವನ್ನು ಬದಲಾಯಿಸಬಹುದು ಎಂಬುದನ್ನು ಸಾಬೀತುಪಡಿಸುವ ಮಹತ್ವದ ತಿರುವು ಇದಾಗಿತ್ತು. ರಾಜೀವ್ ಗಾಂಧಿ 1980 ರ ದಶಕದಲ್ಲಿ ದೇಶದ ಪ್ರಧಾನಿಯಾದರು. ಅವರು ಸೀಮಿತ ಉದಾರೀಕರಣವನ್ನು ಪ್ರಾರಂಭಿಸಿದರು. ಅವರು ಜವಳಿ ಉದ್ಯಮವನ್ನು ನಿಯಂತ್ರಣ ಮುಕ್ತಗೊಳಿಸಿದರು, ಸರ್ಕಾರಿ ಕಚೇರಿಗಳಲ್ಲಿ ಕಂಪ್ಯೂಟರ್ಗಳನ್ನು ಸ್ಥಾಪಿಸಿದರು ಮತ್ತು ದೂರಸಂಪರ್ಕಕ್ಕೆ ಆದ್ಯತೆ ನೀಡಿದರು. ಈ ಪ್ರಯತ್ನಗಳ ಫಲಿತಾಂಶಗಳು ಸಹ ಗೋಚರಿಸುತ್ತಿದ್ದವು ಮತ್ತು ಗೆರಪ್ ಬೆಳವಣಿಗೆಯ ದರವು 5-6% ತಲುಪಿತು. ಭಾರತದ ನಗರಗಳಲ್ಲಿ ಪ್ರಗತಿ ಕಾಣಲು ಪ್ರಾರಂಭಿಸಿತು. ದೇಶದಲ್ಲಿ ಮೊದಲ ಬಾರಿಗೆ ಮಾರುತಿ ಸುಜುಕಿ ಕಾರುಗಳು ಓಡಲು ಪ್ರಾರಂಭಿಸಿದವು. ಚಲನಚಿತ್ರಗಳು ಮತ್ತು ಕ್ರಿಕೆಟ್ ಪಂದ್ಯಗಳನ್ನು ಮನೆಗಳಲ್ಲಿ ಬಣ್ಣದ ಟಿವಿಯಲ್ಲಿ ವೀಕ್ಷಿಸಲು ಪ್ರಾರಂಭಿಸಲಾಯಿತು. ಆದರೆ ಇದರ ಹಿಂದೆ ಆರ್ಥಿಕ ಬಿಕ್ಕಟ್ಟು ತೀವ್ರವಾಯಿತು. ಆದರೆ ಈ ಸ್ವಲ್ಪ ಉತ್ಕರ್ಷದ ಹಿಂದೆ ಸುನಾಮಿಯಂತಹ ಬಿಕ್ಕಟ್ಟು ಹುಟ್ಟಿಕೊಳ್ಳುತ್ತಿತ್ತು. ಸಾಲದ ರಾಕ್ಷಸನು ದೈತ್ಯಾಕಾರದ ರೂಪವನ್ನು ಪಡೆದುಕೊಳ್ಳುತ್ತಿದ್ದನು. 1991 ರ ಹೊತ್ತಿಗೆ ಭಾರತದಲ್ಲಿ ಕೇವಲ 2 ವಾರಗಳ ಆಮದುಗಳಿಗೆ ಮಾತ್ರ ವಿದೇಶಿ ವಿನಿಮಯ ಮೀಸಲು ಉಳಿದಿತ್ತು. ತುರ್ತು ಸಾಲಗಳಿಗೆ ಬದಲಾಗಿ ಸರ್ಕಾರವು ವಿಮಾನದ ಮೂಲಕ ಲಂಡನ್ಗೆ ಚಿನ್ನದ ಮೀಸಲು ಕಳುಹಿಸಬೇಕಾಯಿತು. ಸರ್ಕಾರವು ದೇಶದ ಚಿನ್ನವನ್ನು ಅಡಮಾನ ಇಡಬೇಕಾಯಿತು. 1991 ರ ಪಾವತಿ ಬಿಕ್ಕಟ್ಟು ಭಾರತವನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ $2.2 ಬಿಲಿಯನ್ ಸಾಲವನ್ನು ತೆಗೆದುಕೊಳ್ಳುವಂತೆ ಒತ್ತಾಯಿಸಿತು. ಅದಕ್ಕೆ ಷರತ್ತುಗಳನ್ನು ಲಗತ್ತಿಸಲಾಗಿತ್ತು. ಭಾರತವು ತನ್ನ ಸಮಾಜವಾದಿ ನೀತಿಗಳ ಮೇಲಿನ ಅನೇಕ ನಿರ್ಬಂಧಗಳನ್ನು ತೆಗೆದುಹಾಕಬೇಕಾಗಿತ್ತು. ಈ ಬಿಕ್ಕಟ್ಟು ಭಾರತದ ಇತಿಹಾಸದಲ್ಲಿ ಅತಿದೊಡ್ಡ ತಿರುವು ಎಂದು ಸಾಬೀತಾಯಿತು. ಪ್ರಧಾನಿ ಪಿ.ವಿ. ನರಸಿಂಹ ರಾವ್ ಮತ್ತು ಹಣಕಾಸು ಸಚಿವ ಡಾ.
ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಭಾರತವು ದಿಟ್ಟ ಆರ್ಥಿಕ ಸುಧಾರಣೆಗಳನ್ನು ಕೈಗೊಂಡಿತು. ಪರವಾನಗಿ ರಾಜ್ ಕೊನೆಗೊಂಡಿತು, ರೂಪಾಯಿ ಅಪಮೌಲ್ಯಗೊಳಿಸಲಾಯಿತು, ವಿದೇಶಿ ಹೂಡಿಕೆಯ ಬಾಗಿಲುಗಳು ತೆರೆಯಲ್ಪಟ್ಟವು ಮತ್ತು ಖಾಸಗಿ ಉದ್ಯಮವು ಸ್ವಾತಂತ್ರ್ಯವನ್ನು ಪಡೆಯಿತು. ಈ ಕ್ರಮಗಳು ಭಾರತದ ಆರ್ಥಿಕತೆಗೆ ಹೊಸ ರೆಕ್ಕೆಗಳನ್ನು ನೀಡಿತು. ಮೊದಲ ವರ್ಷದಲ್ಲಿಯೇ ಬೆಳವಣಿಗೆ ದರವು 5.5% ಮರಳಿತು. 2000ರ ದಶಕದಲ್ಲಿ ಭಾರತವು ವಿಶ್ವದ ಐಟಿ ಸೂಪರ್ ಪವರ್ ಆಗಿ ತನ್ನನ್ನು ತಾನು ಸ್ಥಾಪಿಸಿಕೊಂಡಿತು. ಬೆಂಗಳೂರು, ಹೈದರಾಬಾದ್ ಮತ್ತು ಪುಣೆಯಂತಹ ನಗರಗಳು ಜಾಗತಿಕ ಸಾಫ್ಟ್ವೇರ್ ಅಭಿವೃದ್ಧಿ ಮತ್ತು ಬ್ಯಾಕ್ ಆಫೀಸ್ ಕಾರ್ಯಗಳ ಕೇಂದ್ರಗಳಾದವು. ಇನ್ಫೋಸಿಸ್, ಟಿಸಿಎಸ್ ಮತ್ತು ವಿಪ್ರೋದಂತಹ ಕಂಪನಿಗಳು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮಿಂಚಲು ಪ್ರಾರಂಭಿಸಿದವು. 2003 ಮತ್ತು 2008ರ ನಡುವೆ ಬೆಳವಣಿಗೆಯ ದರವು ಸರಾಸರಿ 8.8% ರಷ್ಟಿತ್ತು. ಮಧ್ಯಮ ವರ್ಗವು ವಿಸ್ತರಿಸಿತು, ಶಾಪಿಂಗ್ ಮಾಲ್ಗಳು ಮತ್ತು ವಿಮಾನ ನಿಲ್ದಾಣಗಳನ್ನು ನಿರ್ಮಿಸಲಾಯಿತು, ವಿಮಾನ ಪ್ರಯಾಣವು ಸಾಮಾನ್ಯವಾಯಿತು ಮತ್ತು ಭಾರತಕ್ಕೆ ವಿದೇಶಿ ಹೂಡಿಕೆಯ ಹರಿವು ಹೆಚ್ಚಾಯಿತು. 2008ರ ಜಾಗತಿಕ ಆರ್ಥಿಕ ಹಿಂಜರಿತವು ಪ್ರಪಂಚದ ಅನೇಕ ಆರ್ಥಿಕತೆಗಳನ್ನು ಧ್ವಂಸ ಮಾಡಿತು. ಆದರೆ ಭಾರತ ಕುಂಠಿತವಾಯಿತು, ಆದರೆ ಕುಸಿಯಲಿಲ್ಲ. 2010ರ ಹೊತ್ತಿಗೆ ಬೆಳವಣಿಗೆಯ ದರವು 9%ಗೆ ಮರಳಿತು. ಮುಂದಿನ ದಶಕದಲ್ಲಿ ಹೆಚ್ಚಿನ ವೇಗವು ಮುಂದುವರೆಯಿತು, ಕೆಲವು ತ್ರೈಮಾಸಿಕಗಳಲ್ಲಿ ಚೀನಾವನ್ನು ಮೀರಿಸಿತು. ಸೇವಾ ವಲಯದಲ್ಲಿನ ಉತ್ಕರ್ಷ, ಹೆಚ್ಚುತ್ತಿರುವ ಬಳಕೆ ಮತ್ತು ಡಿಜಿಟಲ್ ಕ್ರಾಂತಿಯು ಭಾರತದ ಆರ್ಥಿಕತೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿತು. 2020ರಲ್ಲಿ ಸಾಂಕ್ರಾಮಿಕ ರೋಗವು ಕಾಣಿಸಿಕೊಂಡಿತು. ಲಾಕ್ಡೌನ್ ಆರ್ಥಿಕತೆಯನ್ನು ಸ್ಥಗಿತಗೊಳಿಸಿತು ಮತ್ತು ಬೆಳವಣಿಗೆ 7.3%ಗೆ ಇಳಿಯಿತು. 4 ದಶಕಗಳಲ್ಲಿ ಇದು ಅತ್ಯಂತ ದೊಡ್ಡ ಕುಸಿತ. ಆದರೆ ಬಿಟ್ಟುಕೊಡುವುದು ಹೇಗೆ ಎಂಬುದನ್ನು ಮರೆತಿದ್ದ ಭಾರತ ಇದಾಗಿತ್ತು. 2021ರಲ್ಲಿ ಬೆಳವಣಿಗೆ ಮತ್ತೆ 9%ಗೆ ಏರಿತು. ಬೃಹತ್ ಲಸಿಕೆ ಚಾಲನೆ, ತ್ವರಿತ ತಂತ್ರಜ್ಞಾನ ಅಳವಡಿಕೆ ಮತ್ತು ದಾಖಲೆಯ ರಫ್ತುಗಳು ಆರ್ಥಿಕತೆಯನ್ನು ಹೆಚ್ಚಿಸಿದವು. ಯುಪಿಐ ಮೂಲಕ ಡಿಜಿಟಲ್ ವಹಿವಾಟುಗಳು ಗಗನಕ್ಕೇರಿದವು, ಆನ್ಲೈನ್ ಶಿಕ್ಷಣವು ರೂಢಿಯಾಯಿತು ಮತ್ತು ಗ್ರಾಮೀಣ ಬಳಕೆ ಪುನರುಜ್ಜೀವನಗೊಂಡಿತು. 2025ರ ಹೊತ್ತಿಗೆ ಭಾರತವು $4 ಟ್ರಿಲಿಯನ್ ಆರ್ಥಿಕತೆಯನ್ನು ಗಳಿಸಿತು ಮತ್ತು ಜಪಾನ್ ಅನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿತು. ಸೇವೆಗಳು ಜಿಡಿಪಿಯ ಅರ್ಧಕ್ಕಿಂತ ಹೆಚ್ಚು ಕೊಡುಗೆ ನೀಡಲು ಪ್ರಾರಂಭಿಸಿದವು, ಉತ್ಪಾದನೆಯು ಹೊಸ ಶಕ್ತಿಯನ್ನು ಪಡೆದುಕೊಂಡಿತು ಮತ್ತು ಕೃಷಿಯ ಕೊಡುಗೆ ಸ್ಥಿರವಾಗಿತ್ತು. 1947ರಲ್ಲಿ ತಲಾ ಆದಾಯವು ವಾರ್ಷಿಕ ಕೇವಲ 250ರಷ್ಟಿತ್ತು, ಇಂದು ಅದು ಸುಮಾರು 2 ಲಕ್ಷವನ್ನು ತಲುಪಿದೆ. ಈ ಬದಲಾವಣೆಯು ಕೇವಲ ಸಂಖ್ಯೆಗಳ ಸಂಕೇತವಲ್ಲ, ಆದರೆ ಕೋಟ್ಯಂತರ ಭಾರತೀಯರ ಜೀವನ ಮಟ್ಟದಲ್ಲಿ ಕ್ರಾಂತಿಕಾರಿ ಸುಧಾರಣೆಯಾಗಿದೆ. ಒಂದು ಕಾಲದಲ್ಲಿ ಹಸಿದಿದ್ದ ಭಾರತ ಈಗ ಜಗತ್ತಿಗೆ ಆಹಾರ ನೀಡುತ್ತಿದೆ. 1947ರಲ್ಲಿ ಭಾರತವು ಸ್ವತಃ ಹಸಿದಿತ್ತು. ಆದರೆ ಇಂದು ಅದು ಜಗತ್ತಿಗೆ ಆಹಾರವನ್ನು ನೀಡುತ್ತಿದೆ. ಭಾರತವು ಅಕ್ಕಿಯ ಅತಿದೊಡ್ಡ ರಫ್ತುದಾರ, ಹಾಲಿನ ಅತಿದೊಡ್ಡ ಉತ್ಪಾದಕ ಮತ್ತು ಗೋಧಿ, ದ್ವಿದಳ ಧಾನ್ಯಗಳು, ಮಸಾಲೆಗಳು ಮತ್ತು ಸಕ್ಕರೆಯ ಪ್ರಮುಖ ಪೂರೈಕೆದಾರ. ಇದು ನೇಪಾಳ ಮತ್ತು ಬಾಂಗ್ಲಾದೇಶದಂತಹ ನೆರೆಯ ರಾಷ್ಟ್ರಗಳಿಗೆ ವಿದ್ಯುತ್ ಮಾರಾಟ ಮಾಡುತ್ತದೆ. ಔಷಧೀಯ ಉದ್ಯಮದಲ್ಲಿ ಭಾರತವು ವಿಶ್ವದ ಔಷಧಾಲಯವಾಗಿದೆ. ಜಾಗತಿಕ ಲಸಿಕೆಯ 70% ಭಾರತದಲ್ಲಿ ಉತ್ಪಾದಿಸಲ್ಪಡುತ್ತದೆ. ಪ್ರತಿ ವರ್ಷ $30 ಬಿಲಿಯನ್ಗಿಂತ ಹೆಚ್ಚಿನ ಮೌಲ್ಯದ ಔಷಧಿಗಳನ್ನು ರಫ್ತು ಮಾಡಲಾಗುತ್ತದೆ. ಸ್ವಾತಂತ್ರ್ಯದ ನಂತರ ಜೀವಿತಾವಧಿ ದ್ವಿಗುಣಗೊಂಡಿದೆ. 1990ರಿಂದ ಭಾರತದ ಜೀವನ ಮಟ್ಟವು ಬಹಳಷ್ಟು ಬದಲಾಗಿದೆ. ಪ್ರತಿ 1000 ಜನರಿಗೆ ಕಾರುಗಳ ಸಂಖ್ಯೆ 5ರಿಂದ 30ಕ್ಕಿಂತ ಹೆಚ್ಚಾಗಿದೆ. ಭಾರತವು ವಿಶ್ವದ 3ನೇ ಅತಿದೊಡ್ಡ ಕಾರು ಮಾರುಕಟ್ಟೆಯಾಗಿದೆ. ಇದು ವಿಶ್ವದ 2ನೇ ಅತಿದೊಡ್ಡ ಸ್ಮಾರ್ಟ್ಫೋನ್ ಮಾರುಕಟ್ಟೆಯನ್ನು ಹೊಂದಿದೆ. ವಾಯುಯಾನ ಉದ್ಯಮವು ವೇಗವಾಗಿ ಬೆಳೆದಿದೆ. 2024ರಲ್ಲಿ 17.4 ಕೋಟಿ ಜನರು ವಿಮಾನದಲ್ಲಿ ಪ್ರಯಾಣಿಸಿದರು. ವಿದೇಶಗಳಿಗೆ ಪ್ರಯಾಣಿಸುವ ಭಾರತೀಯರ ಸಂಖ್ಯೆಯು 2024ರಲ್ಲಿ 3 ಕೋಟಿಯಾಗಿತ್ತು. ಡಿಜಿಟಲ್ ವಹಿವಾಟಿನಲ್ಲಿ ಭಾರತದೊಂದಿಗೆ ಜಗತ್ತಿನಲ್ಲಿ ಯಾರೂ ಸ್ಪರ್ಧಿಸಲು ಸಾಧ್ಯವಿಲ್ಲ. 2024ರಲ್ಲಿ ಯುಪಿಐ 172 ಬಿಲಿಯನ್ ವಹಿವಾಟುಗಳನ್ನು ಪೂರ್ಣಗೊಳಿಸಿತು. ಇದು ವೀಸಾದ ಜಾಗತಿಕ ವಹಿವಾಟುಗಳಿಗಿಂತ 5 ಪಟ್ಟು ಹೆಚ್ಚು. ಇವತ್ತಿನ ಬ್ರೈಟ್ ಲ್ಯಾಬ್ ಕನ್ನಡ ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮುಂದಿನ ವಿಶೇಷ ಕಂಟೆಂಟ್ ತಪ್ಪದೆ ನೋಡಲು ಬೆಲ್ ಐಕಾನ್ ಒತ್ತಿ. ನಿಮ್ಮ ಅಭಿಪ್ರಾಯ, ಪ್ರಶ್ನೆ ಅಥವಾ ಸಲಹೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದುಕೊಡಿ. ನಮಗೆ ನಿಮ್ಮ ಪ್ರತಿಕ್ರಿಯೆ ತುಂಬಾ ಮುಖ್ಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕರ ವಿಷಯದೊಂದಿಗೆ ಭೇಟಿಯಾಗೋಣ.